ನಮಸ್ತೆ ವೀಕ್ಷಕರೇ, ನಾನು ಪ್ರಮೋದ ಕರ್ಗೂರು. ಇವತ್ತಿನ ಪ್ರಮೋದವಾಣಿ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾರತದಲ್ಲಿನ ಒಂದು ಹವಾಮಾನ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಕಳೆದ ನಾನು 3 ದಿನಗಳ ಹಿಂದೆ ಕೂಡ ಹೇಳಿದೆ ನಿಮಗೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರ್ತಕ್ಕಂಥ ಮೇಲ್ಮೈ ಸುರಿಗಾಳಿ ಪರಿಣಾಮವಾಗಿ ಪೂರ್ವೋತ್ತರ ಭಾರತಕ್ಕೆ ಹೊಂದ್ಕೊಂಡಂತೆ ನಾಗಾಲ್ಯಾಂಡ್ ಆಗಿರ್ಬೋದು, ಮಣಿಪುರ, ಸಿಕ್ಕಿಂ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಮೇಘಾಲಯ ಆಗಿರ್ಬೋದು, ಹಾಗೆ ಪಶ್ಚಿಮ ಬಂಗಾಳ, ಒರಿಸ್ಸಾದ ಒಂದು ತೀರ ಪ್ರದೇಶ ಆಗಿರ್ಬೋದು, ಆಂಧ್ರ ಪ್ರದೇಶಕ್ಕೆ ಹೊಂದ್ಕೊಂಡಂತೆ, ತಮಿಳುನಾಡಿಗೆ ಹೊಂದ್ಕೊಂಡಂತೆ, ನಮ್ಮ ಕರ್ನಾಟಕದ ಸುತ್ತಮುತ್ತ ಜಿಲ್ಲೆಗೆ ಹೊಂದ್ಕೊಂಡಂತೆ ಮಳೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ನಾನು ಮುನ್ಸೂಚನೆಯನ್ನು ಕೊಟ್ಟಿದ್ದೆ. ಅದರಂತೆ ಮಳೆ ಕೂಡ ಆಗ್ತಾಯಿದೆ. ಹಾಗೆ ಮುಂದುವರೆದ ಭಾಗವಾಗಿ ಈಗಾಗಲೇ ಮೇ ತಿಂಗಳ 11ನೇ ತಾರೀಕು ಇವತ್ತು ದೇಶಾದ್ಯಂತ ಮುಂಗಾರು ಮಾರುತಗಳು ಅದರ ಒಂದು ಪೂರ್ವ ಲಕ್ಷಣಗಳು ಈಗಾಗಲೇ ಗೋಚರ ಆಗ್ತಾಯಿವೆ. ದೇಶದ ಕೋಟ್ಯಂತರ ರೈತರ ಹಣೆ ಬರಬರಿತಕ್ಕಂಥ ಮಾನ್ಸೂನ್ ಮಾರುತದ ಲಕ್ಷಣಗಳು ಗೋಚರ ಆಗ್ತಾ ಇರ್ತಕ್ಕಂಥ ಖುಷಿ ಕೊಡ್ತಕ್ಕಂಥ ವಿಚಾರ. ವೀಕ್ಷಕರೇ, ಇನ್ನೊಂದು ವಿಶೇಷವಾದಂಥ ಒಂದು ವಿಷಯ ಏನಪ್ಪ ಅಂದರೆ, ಈ ಬಾರಿ ಎಲ್ನೈನೋ ಅಂತ ನಾನು ಹಿಂದೆ ಮಾತನಾಡಿದ್ದೇನೆ. ಜಾಗತಿಕ ಮಟ್ಟದಲ್ಲಿ ಅದೇನೆಲ್ಲ ಒಂದು ಪ್ರಭಾವವನ್ನು ಬೀರುತ್ತದೆ, ಜಾಗತಿಕ ಮಟ್ಟದಲ್ಲಿ ಉಷ್ಣಾಂಶ ಏರಿಕೆಯಾದರೆ ಮಾನ್ಸೂನ್ನ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿದ್ದೆ. ಈಗಾಗಲೇ ಅದು ಎಂಡ್ ಆಗ್ತಾ ಇದೆ. ಅಂದರೆ ಒಂದು ಆಗಸ್ಟ್ ತಿಂಗಳ ವೇಳೆಗೆ ಈ ಒಂದು ಎಲ್ನೈನೋ ಪ್ರಭಾವ ಎಂಡ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಲಾನೈನೋ ಆರಂಭ ಆಗ್ತಾಯಿದೆ. ಲಾನೈನೋ ಅಂದರೆ ಇಡೀ ಜಾಗತಿಕ ಮಟ್ಟದಲ್ಲಿ ಉತ್ತಮವಾದಂಥ ಮಳೆ ಆಗ್ತಕ್ಕಂಥ ಒಂದು ಲಕ್ಷಣವನ್ನು ತೋರಿಸುತ್ತೆ. ಅದು ಅಂದರೆ ಸಮುದ್ರ ಅಂದರೆ ಸಾಗರ ಪ್ರದೇಶಗಳು ತಂಪಾಗ್ತಕ್ಕಂಥದ್ದು. ಈ ಒಂದು ಗುಣಲಕ್ಷಣಗಳನ್ನು ಈಗಾಗಲೇ ತೋರಿಸ್ತದೆ. ಆಸ್ಟ್ರೇಲಿಯಾಕ್ಕೆ ಹೊಂದ್ಕೊಂಡಂತೆ, ಪೆಸಿಫಿಕ್ ಸಾಗರಕ್ಕೆ ಹೊಂದ್ಕೊಂಡಂತೆ ಆ ಲಕ್ಷಣಗಳು ಗೋಚರ ಆಗ್ತವೆ. ಹಾಗೆಯೇ ನಮ್ಮ ಭಾರತದ ಒಂದು ಹವಾಮಾನ ಸ್ಥಿತಿಗೆ ಇದರ ಬಗ್ಗೆ ನಾವು ಹೇಳೋದಾದರೆ, ಇನ್ನೇನು ಕೆಲವೇ ದಿನಗಳಲ್ಲಿ ದಕ್ಷಿಣ ಅಂಡಮಾನ್ ನಿಕೋಬಾರ್ ದ್ವೀಪಕ್ಕೆ ಮಾನ್ಸೂನ್ ಮಾರುತಗಳು ಆಗಮನ ಆಗ್ತವೆ. ಆದರೆ ಮೇ 18 ಇಲ್ಲ 19 ಇಲ್ಲ 20 ವೇಳೆಗೆ ಈ ಒಂದು ಆಸ್ಪಾಸ್ನಲ್ಲಿ ದಕ್ಷಿಣ ಅಂಡಮಾನಿಗೆ ಮುಂಗಾರು ಪ್ರವೇಶ ಆಗುತ್ತೆ. ಹಾಗೆ ಮೇ ತಿಂಗಳ 27ರ ನಂತರ ಜೂನ್ 1 ಅಥವಾ ಜೂನ್ 2ರ ವೇಳೆಗೆ ಕೇರಳದ ದಕ್ಷಿಣ ಭಾಗಕ್ಕೆ ಮಾನ್ಸೂನ್ ಮಾರುತಗಳು ಮೂವ್ ಆಗ್ತಕ್ಕಂಥ ಲಕ್ಷಣಗಳು ಈಗಾಗಲೇ ಕಂಡುಬರ್ತವೆ. ಈ ಬಾರಿ ಬಾಂಗ್ಲಾ ಕೊಲ್ಲಿ ಆಗಿರ್ಬೋದು, ಅರಬ್ಬಿ ಸಮುದ್ರ ಆಗಿರ್ಬೋದು, ದಕ್ಷಿಣ ಹಿಂದೂ ಮಹಾಸಾಗರಕ್ಕೆ ಹೊಂದ್ಕೊಂಡಂತೆ ಚಂಡಮಾರುತಗಳ ಹಾವಳಿ ಕಾಣಿಸ್ತೇ ಹೋದರೆ ಒಳ್ಳೆ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ ವೀಕ್ಷಕರೇ. ಎಲ್ಲಕ್ಕಿಂತ ಮುಖ್ಯವಾಗಿ ರೈತರಿಗೆ ಇದು ಖುಷಿ ಕೊಡ್ತಕ್ಕಂಥ ವಿಚಾರ. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಮೇಲೆ, ದೇಶದ ಕೃಷಿಯ ಒಂದು ಮೇಲೆ ಇದು ಹೆಚ್ಚು ಪರಿಣಾಮವನ್ನು ಬೀರ್ತಕ್ಕಂಥ ಮಾನ್ಸೂನ್ ಮಾರುತಗಳು ಯಾವ ಒಂದು ಹಂತದಲ್ಲಿವೆ ನೀವು ಇಲ್ಲಿ ಕಾಣಬಹುದು. ಇಲ್ಲಿ ಭಾರತೀಯ ಹವಾಮಾನ ಇಲಾಖೆಗೆ ಸೇರಿದಂಥ ಒಂದು ಚಿತ್ರಣವನ್ನು ತೋರಿಸ್ತೀನಿ. ಮುಂದಿನ 4-5 ದಿನಗಳಲ್ಲಿ ದೇಶದ ಯಾವ ಭಾಗದಲ್ಲಿ ಮಳೆ ಆಗುತ್ತೆ ಅನ್ನೋ ಕುರಿತು ಸ್ಪಷ್ಟ ಚಿತ್ರಣವನ್ನು ನಿಮಗೆ ನೀಡ್ತೀನಿ ವೀಕ್ಷಕರೇ. ನೀವು ಇಲ್ಲಿ ಗಮನಿಸ್ಬೋದು ಆ ಚಿತ್ರಣವನ್ನು. ವೀಕ್ಷಕರೇ, ದಕ್ಷಿಣ ಭಾರತಕ್ಕೆ ಹೊಂದ್ಕೊಂಡಂತೆ ನಾವು ಮಾತನಾಡೋದಾದರೆ, ನಮ್ಮ ಕರ್ನಾಟಕವನ್ನೇ ನಾವು ತಗೊಳ್ಳೋದಾದರೆ, ಕರ್ನಾಟಕದ ಘಟ್ಟ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಂದ್ಕೊಂಡಂತೆ, ಹಾಗೆ ಬೆಳಗಾವಿ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಹಾಗೆ ಹುಬ್ಬಳ್ಳಿ, ಧಾರವಾಡ, ಯಾದಗಿರಿ, ಗುಲ್ಬರ್ಗ, ರಾಯಚೂರು ಈ ಒಂದು ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಕೂಡ ಮುಂದಿನ 3-4 ದಿನಗಳಲ್ಲಿ ಮಿಂಚು ಮತ್ತು ಗುಡುಗಿನಿಂದ ಕೂಡಿದಂಥ ಭಾರೀ ಮಳೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ಹಾಗೂ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಆಗಿರ್ಬೋದು, ಹಾಗೆ ಕೋಲಾರ ಆಗಿರ್ಬೋದು, ದೇವನಹಳ್ಳಿ ಸುತ್ತಮುತ್ತ, ಹಾಗೆ ಚಾಮರಾಜನಗರ, ಮಂಡ್ಯ, ಮೈಸೂರು ಈ ಒಂದು ಅಂದರೆ ಕೊಳ್ಳೇಗಾಲಕ್ಕೆ ಹೊಂದ್ಕೊಂಡಂತೆ, ಈ ಬಂಡೀಪುರ ಒಂದು ಅರಣ್ಯ ಪ್ರದೇಶ, ನಾಗರಹೊಳೆ ಅಂತ ಹೇಳ್ತೀವಿ, ಆ ಒಂದು ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಕೂಡ ಹೆಚ್ಚು ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ. ಹಾಗೆ ಕೇರಳದ ಘಟ್ಟ ಪ್ರದೇಶ, ಕೇರಳದ ಒಂದು ಕರಾವಳಿ ತೀರ ಪ್ರದೇಶದಲ್ಲೂ ಕೂಡ ಮುಂದಿನ 48 ಗಂಟೆಗಳಲ್ಲಿ ಮಿಂಚು ಮತ್ತು ಗುಡುಗಿನಿಂದ ಕೂಡಿದಂಥ ಭಾರೀ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ. ಹಾಗೆ ತಮಿಳುನಾಡಿನ ಕೋರಮಂಡಲ ತೀರಕ್ಕೆ ಹೊಂದ್ಕೊಂಡಂತೆ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ತಮಿಳುನಾಡಿನ ಬಹುತೇಕ ಎಲ್ಲ ಪ್ರದೇಶದಲ್ಲೂ ಕೂಡ ಮುಂದಿನ 48 ಗಂಟೆಗಳಲ್ಲಿ ಹೆಚ್ಚು ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಗೋಚರ ಆಗ್ತವೆ. ಹಾಗೆ ತಮಿಳುನಾಡಿನ ರಾಜಧಾನಿ ಚೆನ್ನೈನಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಲಕ್ಷಣಗಳಿವೆ. ಹಾಗೆ ಆಂಧ್ರ ಪ್ರದೇಶ ಆಗಿರ್ಬೋದು, ಒರಿಸ್ಸಾ ಆಗಿರ್ಬೋದು, ಒರಿಸ್ಸಾದ ರಾಜಧಾನಿ ಭುವನೇಶ್ವರಕ್ಕೆ ಹೊಂದ್ಕೊಂಡಂತೆ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಕೇಂದ್ರಪಾಡ, ಮಹಾಪಾಡ ಆಗಿರ್ಬೋದು, ಹಾಗೆ ಬಾಲ್ಸೂರು ಆಗಿರ್ಬೋದು, ಈ ಒಂದು ಪ್ರದೇಶದಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ ಕೋಲ್ಕತ್ತಾ ಅಂದರೆ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ಹಾಗೂ 24 ಪರಗಣ ಜಿಲ್ಲೆ ಅಂತ ಕರಿತೀವಿ, ಸುತ್ತಮುತ್ತ ಪ್ರದೇಶಗಳು ಇಲ್ಲೂ ಕೂಡ ಹೆಚ್ಚು ಮಳೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ ಬಿಹಾರಕ್ಕೆ ಹೊಂದ್ಕೊಂಡಂತೆ ಕೂಡ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ. ಹಾಗೆ ಜಾರ್ಖಂಡ್ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಈ ಒಂದು ಪ್ರದೇಶದಲ್ಲೂ ಮಿಂಚು ಮತ್ತು ಗುಡುಗಿನಿಂದ ಕೂಡಿದಂಥ ಮಳೆ ಆಗುತ್ತೆ. ಹಾಗೆ ಮಧ್ಯಪ್ರದೇಶಕ್ಕೆ ಹೊಂದ್ಕೊಂಡಂತೆ ಹಾಗೂ ಭೂಪಾಲ್ ನಗರಕ್ಕೆ ಹೊಂದ್ಕೊಂಡಂತೆ ಕೂಡ ಮಳೆ ಆಗ್ತಕ್ಕಂಥ, ಅಂದರೆ ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್ನಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ. ಹಾಗೆ ಗುಜರಾತ್ನ ಒಂದು ಗಡಿಭಾಗ ಹೊಂದ್ಕೊಂಡಂತೆ, ಹಾಗೆ ರಾಜಸ್ಥಾನದ ಜೈಪುರ ಹಾಗೂ ಜೈಸಲ್ಮೇರ್ ಸುತ್ತಮುತ್ತ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಪಾಕಿಸ್ತಾನದ ಗಡಿಭಾಗ ಅಂದರೆ ಭಾರತ ಪಾಕಿಸ್ತಾನ ಗಡಿಭಾಗದಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ. ಹಾಗೆ ವೀಕ್ಷಕರೇ, ಗುಜರಾತ್ನ ಒಂದು ಗಡಿ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಒಣಹವೆ ಮುಂದುವರೆದಿರ್ತಕ್ಕಂಥದ್ದು. ಗುಜರಾತ್ನಲ್ಲಿ ಯಾವುದೇ ಹೆಚ್ಚಿನ ಬದಲಾವಣೆ ಕಂಡು ಬರ್ತಾ ಇಲ್ಲ. ಆದರೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶ, ಹಾಗೆ ಗೋವಾದ ಕೊಂಕಣ ತೀರ ಪ್ರದೇಶ ಆಗಿರ್ಬೋದು, ಮಹಾರಾಷ್ಟ್ರದ ಘಟ್ಟ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಕೂಡ ಮುಂಬೈ ನಗರ ಸೇರಿದಂತೆ ಮಹಾರಾಷ್ಟ್ರದ ವಿದರ್ಭ ಈ ಸುತ್ತಮುತ್ತ ಪ್ರದೇಶಗಳಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ ಉಸ್ಮಾನಾಬಾದ್, ಸಾಂಗ್ಲಿ, ಕೊಲ್ಲಾಪುರ ಈ ಒಂದು ಭಾಗದಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿವೆ ವೀಕ್ಷಕರೇ.
ಹಾಗೆಯೇ ದಕ್ಷಿಣ ಅಂಡಮಾನ್ ನಿಕೋಬಾರ್ ದ್ವೀಪ ಏನಿದೆ ಈ ಪ್ರದೇಶದಲ್ಲಿ ನಾನು ಇಲ್ಲಿ ಮಾರ್ಜಿನ್ ಮಾಡಿ ತೋರಿಸ್ತಿದ್ದೀನಿ. ಮೇ ತಿಂಗಳ 20-22 ವೇಳೆಗೆ ದಕ್ಷಿಣ ಅಂಡಮಾನ್ ನಿಕೋಬಾರ್ ದ್ವೀಪಕ್ಕೆ ಮಾನ್ಸೂನ್ ಮಾರುತಗಳು ಮೂವ್ ಆಗ್ತಕ್ಕಂಥ, ಅಂದರೆ ಈ ಒಂದು ಪ್ರದೇಶಕ್ಕೆ ಪ್ರವೇಶ ಪಡೆತಕ್ಕಂಥ ಎಲ್ಲ ಸಾಧ್ಯತೆಗಳು ಕಂಡುಬರ್ತವೆ. ಹಾಗೆಯೇ ಈ ಬಾರಿ ನಾನು ಕಳೆದ ಒಂದು ಮಾರ್ಚ್ ತಿಂಗಳಲ್ಲಿ ಹೇಳಿದ್ದೆ, ಅತಿ ಬೇಗನೆ ಈ ಬಾರಿ ಮುಂಗಾರು ಕೇರಳದ ಕರಾವಳಿ ತೀರ ಪ್ರದೇಶಕ್ಕೆ ಎಂಟ್ರಿ ಕೊಡುತ್ತೆ, ಪ್ರವೇಶವನ್ನು ಮಾಡುತ್ತೆ ಅಂತ. ಅದರ ಒಂದು ಪೂರ್ವ ಲಕ್ಷಣಗಳು ಈಗಾಗಲೇ ಗೋಚರ ಆಗ್ತಾ ಇರ್ತಕ್ಕಂಥದ್ದು. ಮೇ ತಿಂಗಳ 28-29 ವೇಳೆಗೆ ಅತಿ ಬೇಗನೆ, ಅಂದರೆ 2-3 ದಿನ ಮುಂಚಿತವಾಗಿ, ಸಾಮಾನ್ಯವಾಗಿ ಜೂನ್ 1 ಇಲ್ಲ ಜೂನ್ 2 ವೇಳೆಗೆ ಮಾನ್ಸೂನ್ ಮಾರುತಗಳು ಕೇರಳವನ್ನು ಪ್ರವೇಶ ಮಾಡುತ್ತೆ. ಈ ಬಾರಿ ಒಂದು 2ರಿಂದ 3 ದಿನ ಮುಂಚಿತವಾಗಿ ಕೇರಳದ ಕರಾವಳಿಗೆ ಎಂಟ್ರಿ ಕೊಡುತ್ತೆ. ಹಾಗೆ ಕರ್ನಾಟಕದ ಘಟ್ಟ ಪ್ರದೇಶ, ಕರ್ನಾಟಕದ ಕರಾವಳಿ ತೀರ ಪ್ರದೇಶಕ್ಕೆ 4 ಇಲ್ಲ 5 ವೇಳೆಗೆ ಮುಂಗಾರು ಮಾರುತಗಳು ವ್ಯಾಪಿಸಿಕೊಳ್ತಕ್ಕಂಥ ಸಾಧ್ಯತೆ ಇದೆ. ಈ ಮಾನ್ಸೂನ್ ಮಾರುತಗಳು ನೈಋತ್ಯ ದಿಕ್ಕಿನಿಂದ ಪೂರ್ವ ದಿಕ್ಕಿನ ಕಡೆಗೆ ಅತಿ ಬೇಗನೆ ಚಲಿಸತಕ್ಕಂಥ ಲಕ್ಷಣಗಳು ಕಂಡುಬರ್ತವೆ. ಈ ಬಾರಿ ಬಂಗಾಳ ಕೊಲ್ಲಿ ಆಗಿರ್ಬೋದು, ಅರಬ್ಬಿ ಸಮುದ್ರ ಆಗಿರ್ಬೋದು, ಹಾಗೆ ದಕ್ಷಿಣ ಹಿಂದೂ ಮಹಾಸಾಗರಕ್ಕೆ ಹೊಂದಿಕೊಂಡಂತೆ ಯಾವುದೇ ಸುಳಿಗಳೇ ಆಗಿರ್ಬೋದು, ವಾಯುಭಾರ ಕುಸಿತ ಆಗಿರ್ಬೋದು, ಸೈಕ್ಲೋನ್ಗಳು, ಚಂಡಮಾರುತಗಳು ಸೃಷ್ಟಿಯಾಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಮುಂಗಾರು ಮಾರುತಗಳು ಗೋಚರ ಆಗ್ತವೆ. ವೀಕ್ಷಕರೇ, ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ದೇಶದ ಒಂದು ಹವಾಮಾನ ಪರಿಸ್ಥಿತಿ ಹೇಗಿರುತ್ತೆ ಈ ಮೇ ತಿಂಗಳಲ್ಲಿ, ಅಂದರೆ ನಾನು ಈಗಾಗಲೇ ನಿಮಗೆ ಹೇಳಿದ ಹಾಗೆ ಮೇ ತಿಂಗಳ 11 ಇವತ್ತು, ಮೇ ತಿಂಗಳ 11ರಿಂದ ಮೇ ತಿಂಗಳ 28ರ ನಡುವೆ ದೇಶದ ಒಂದು ಮಾನ್ಸೂನ್ ಮಾರುತ, ಅಂದರೆ ಇದರೊಂದು ಪೂರ್ವ ಲಕ್ಷಣ ಅಂತ ನೀವು ಕರಿತೀವಿ, ಪ್ರೀ ಮಾನ್ಸೂನ್ ಅಂತ, ಹೆಚ್ಚು ಪ್ರಮಾಣದಲ್ಲಿ ಮಳೆ ಸುರಿದಿದೆ. ಆದರೆ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ದೇಶಾದ್ಯಂತ ಹೆಚ್ಚು ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರಿಸ್ತವೆ ವೀಕ್ಷಕರೇ. ಅಂದರೆ ಹೆಚ್ಚು ಮಳೆ ಆಗ್ಬೋದು. ಒಂದು ವೇಳೆ ಏನಾದರೂ ಮೇ ತಿಂಗಳಲ್ಲೇ ಈ ಒಂದು 4-5 ದಿನಗಳಲ್ಲಿ ಮುಂಗಾರು ಮಾರುತಗಳು ಮತ್ತೇನಾದರೂ ಮುನ್ಸ್ಕೊಂಡ್ರೆ, ದುರ್ಬಲ ಆದರೆ ದೇಶದ ಒಂದು ಹವಾಮಾನದ ಒಂದು ಪರಿಸ್ಥಿತಿ ಮೇಲೆ, ಅಂದರೆ ಜೂನ್ ಜುಲೈ ಮಳೆಯ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಎಲ್ಲ ಸ್ಥಿತಿಗತಿಗಳು ನಿರ್ಮಾಣ ಆಗ್ಬೋದು, ಹೇಗಿರ್ಬೋದು, ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಮಳೆಯ ಪ್ರಮಾಣ ಹೇಗಿರುತ್ತೆ, ದೇಶದ ರೈತರ ಹಣೆಬರವನ್ನು ಬರತಕ್ಕಂಥ ಅತಿ ಮುಖ್ಯವಾದಂಥ ಒಂದು ಮಾರುತ ಯಾವುದಪ್ಪ ಅಂದರೆ ಮಾನ್ಸೂನ್ ಮಾರುತ. ಮುಂದಿನ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಯಾವ ಪ್ರಮಾಣದಲ್ಲಿ ಮಳೆ ಆಗ್ಬೋದು, ದೇಶದ ಯಾವ ಭಾಗದಲ್ಲಿ ಹೆಚ್ಚು ಮಳೆ ಆಗ್ಬೋದು, ಯಾವ ಭಾಗದಲ್ಲಿ ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗ್ಬೋದು ಅನ್ನೋ ಕುರಿತು ಸ್ಪಷ್ಟ ಮಾಹಿತಿಯನ್ನು, ನಿಖರ ಮಾಹಿತಿಯನ್ನು ನಿಮಗೆ ನಾನು ಹೇಳ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಪ್ರಮೋದವಾಣಿಯನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಾನು ಪ್ರಮೋದ ಕರಗೂರು ವೀಕ್ಷಕರೇ. ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ನಮಸ್ತೆ ವೀಕ್ಷಕರೇ.